ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರುತ ಕಿಶೋರ್ ಸರ್ ಅವರು ಬಂದು ತಂಡಗಳಿಗೆ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ತಂಡದ ಸದಸ್ಯರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶಿವೈ ವೇದಿಕೆ ಮೇಲೆ ಬಾ. ಶೆಟ್ಟಿ, ಮುತ್ತರಾಜು, ಸಂಪಂಗಿ, ಶೆಟ್ಟಿ, ಶಂಕರ್, ಮುತ್ತರಾಜು, ಶಿವೈ, ದಾಳಿಯಲ್ಲಿ ಮೈಸೂರು ತಂಡದ ಭರತ್. ಆತ್ಮೀಯ ಗುರುಗಳಾದಂಥ ಕಿಶೋರ್ ಸರ್ಗೆ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಮತ್ತು ಆನೇಕಲ್ ಜನತೆ ಪರವಾಗಿ ಒಂದು ಸಣ್ಣ ಸನ್ಮಾನವನ್ನು ಮಾಡ್ತಿದ್ದೇವೆ. ಸಂಕಣ 2ರಲ್ಲಿ ಪಂದ್ಯ ಮುಕ್ತವಾಗಿದೆ. ಉಡುಪಿ ವಿರುದ್ಧ ಸಕ್ಕರೆ ನಾಡು ಮಂಡ್ಯ ವಿಜಯಶೀಲಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ನಮ್ಮೆಲ್ಲರ ನಾಯಕರು ಆದಂಥ ಪಟಾಪಟ್ ಸೀನಣ್ಣನವರಿಗೆ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಆರಂಭಿಕ ಹಂತದಲ್ಲಿ ಬೆಣ್ಣೆ ನಗರಿ ದಾವಣಗೆರೆ ತಂಡದ ಆಟಗಾರರು ಒಂದು ಅದ್ಭುತವಾದಂತಹ ಪ್ರದರ್ಶನ ನೀಡುತ್ತಾ ಸಾಕಷ್ಟು ವೇಗದ ದಾಳಿ. ಥರ್ಡ್ ರೈಡ್ ಡೂ ಆರ್ ಡೈ. ದಾವಣಗೆರೆ ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಸಿಕ್ಸ್ 3 ಇನ್ ಫೇವರ್ ಆಫ್ ದಾವಣಗೆರೆ. 3 ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ ಜಿಲ್ಲಾ ತಂಡ. ದಾಳಿಯಲ್ಲಿ ಒಬ್ಬ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ ರಕ್ಷಿತ್ ಪೂಜಾರಿ, ಜೂನಿಯರ್ ವಿಭಾಗದಲ್ಲಿ ನಮ್ಮ ಭಾರತ ಕೋಲಾರ್ ವರ್ಸಸ್ ಶಿವಮೊಗ್ಗ. ಬೋಟ್ ಟೀಮ್ ಕ್ಯಾಪ್ಟನ್ ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ. ಪಂಚಾಯಿತಿಯ ಅಧ್ಯಕ್ಷರು ಆದಂತಹ ಚಂದ್ರಮೋಹನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರಳ ಸಜ್ಜನಿಕೆಯ ವ್ಯಕ್ತಿ ಅಧ್ಯಕ್ಷರು ಆದಂತಹ ಚಂದ್ರಮೋಹನ್ ರವರು. ರಕ್ಷಿತ್ ಪೂಜಾರಿ ಒಬ್ಬ ಅಂತಾರಾಷ್ಟ್ರೀಯ ತಾರೆ. ಪ್ರೋ ಕಬಡ್ಡಿಯಲ್ಲೂ ಸಹ ತೆಲುಗು ಟೈಟನ್ಸ್ ಹಾಗೂ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಮೈಸೂರು ಜಿಲ್ಲೆಯ ಕುಂಬಾರಕೊಪ್ಪಲಿನ ಒಬ್ಬ ಹೆಸರಾಂತ ಆಟಗಾರ. ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾದ್ರು ಈ ಬಾರಿ ದಾವಣಗೆರೆ ತಂಡದ ಅಂಜು ನಾಯ್ಕ್. ಅಂಕಣ 2ರಲ್ಲಿ ಕೋಲಾರ್ ವಿರುದ್ಧ ಶಿವಮೊಗ್ಗ. ರೆಫ್ರಿ ವೇಣುಗೋಪಾಲ್, ಅಂಪೈರ್ ರಂಜೇಶ್ ಗೌಡ, ನರಸಿಂಹಮೂರ್ತಿ, ಸ್ಕೋರರ್ ಅಡ್ಪದ್, ಅಸಿಸ್ಟೆಂಟ್ ಸ್ಕೋರರ್ ದೇವರಾಜ್, ಯಮನಪ್ಪ, ಥರ್ಡ್ ರೈಡ್ ಪಂಪಾಪತಿ. ಗ್ರೌಂಡ್ಗೆ ಹೋಗಿ ಬೇಗ. 7-3 4 ಅಂಕದ ಮುನ್ನಡೆಯಲ್ಲಿ ಬೆಣ್ಣೆ ನಗರಿ ದಾವಣಗೆರೆ. ದಾವಣಗೆರೆ ತಂಡದ ಯುವ ದಾಳಿಗಾರ ಮಾಳು. ಕೋಲಾರ್ ಶಿವಮೊಗ್ಗ ತಮ್ಗೆ ಅಂತಿಮ ಕರೆ ಕೊಟ್ಟಾಗಿದೆ, ಬೇಗನೆ ಬರಬೇಕು, ಬೇಗ ಬನ್ನಿ. ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ ಇಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾನೆ. ರಕ್ಷಿತ್ ಪೂಜಾರಿ ಲೆಫ್ಟ್ ರೈಡರ್. ದಾವಣಗೆರೆಯ 7 ಆಟಗಾರ ನಡುವೆ ಲೆಫ್ಟ್ ಕವರ್ ಭಾಗದಿಂದ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು. ಇಲ್ಲಿ ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. ಬಟ್ ಅಂಕಣದಿಂದ ಹೊರಗಡೆ ಹೋಗಿರೋದ್ರಿಂದ ಇಲ್ಲಿ ರೈಡರ್ ಕೂಡ ಔಟ್ ಆಗಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದಂಥ ಸಂದರ್ಭ. ಇಬ್ಬರು ದಾಳಿಗಾರರ ನಡುವೆ. ಆಟಗಾರ ನಿಮ್ಮಲ್ಲಿ ವಾದ ವಿವಾದ ಬೇಡ. ಒಂಬತ್ತು 4 9-4 ಇನ್ ಫೇವರ್ ಆಫ್ ದಾವಣಗೆರೆ. ಬನ್ನಿ, ಒಳಗಡೆ ಬನ್ನಿ. ಶಿವಮೊಗ್ಗ ಬರ್ತಿದೆ, ಬೇಗ ಬನ್ನಿ. 1ರಲ್ಲಿ ಮುಂದಿನ ಪಂದ್ಯ ಯುಕೆ ವಿರುದ್ಧ ಗದಗ್. 2 ತಂಡಗಳಿಗೆ ಇದು ಮೊದಲ ಕರೆ. ಉತ್ತರ ಕನ್ನಡ ವಿರುದ್ಧ ಗದಗ್. ಅಂಕಣ
ಅಂಕಣ ಒಂದರಲ್ಲಿ UK ವಿರುದ್ಧ ಗದಗ್. ಅದೇ ರೀತಿ ಅಂಕಣ 2ರಲ್ಲಿ ಬಾಗಲಕೋಟೆ ವಿರುದ್ಧ ಧಾರವಾಡ. 4 ತಂಡಗಳಿಗೆ ಇದು ಮೊದಲನೇ ಕರೆ. UK ಗದಗ್, ಬಾಗಲಕೋಟೆ, ಧಾರವಾಡ. 4 teams captain, first call for you. ಹದಿನಾಲ್ಕು ದಾವಣಗೆರೆ ತಂಡದ ಪರವಾಗಿ ದಾಳಿಯಲ್ಲಿ ದಾವಣಗೆರೆ ತಂಡದ ಅಂಜು ನಾಯಕ ಸ್ವಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದ್ದಾರೆ ಮೈಸೂರು. ನನ್ನ ಪ್ರೀತಿಯ ವೀಕ್ಷಕರೇ ಕೇಳಿ, ತಾಯಿ ಎತ್ತಳು ಅತ್ತಳು ತುತ್ತು ಕೊಟ್ಟಳು, ತಾಯಿ ಎತ್ತಳು ಅತ್ತಳು ತುತ್ತು ಕೊಟ್ಟಳು, ತಂದೆ ಎತ್ತದ್ದು ಇಲ್ಲ ಹತ್ತುದು ಇಲ್ಲ ತುತ್ತು ಕೊಟ್ಟುದು ಇಲ್ಲ, ಕೊನೆಯವರೆಗೆ ಹೆಂಡತಿ ಮಕ್ಕಳಿಗಾಗಿ ದುಡ್ದು ಸತ್ತುದು ಯಾರಿಗೆ ಗೊತ್ತೇ ಇಲ್ಲ. ಹೌದಲ್ವಾ? ಧನ್ಯವಾದ. 14 ದಾಳಿಯಲ್ಲಿ ಭರತ ಅದು ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್. ಇದೀಗ ಅಂಕಣ 2ರಲ್ಲಿ ನಡೆಯಲಿರುವಂತಹ ಪಂದ್ಯ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ವಿರುದ್ಧ ಚಿನ್ನದ ನಾಡು ಕೋಲಾರ. ಹಲೋ, ದಯವಿಟ್ಟು ಗ್ರೌಂಡ್ ಇನ್ಚಾರ್ಜ್ ಯಾರಿದ್ರೆ ಒಂದು ಸ್ವಲ್ಪ ಆಟಗಾರರಿಗೆ ನೀರಿನ ವ್ಯವಸ್ಥೆ ಮಾಡಿ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್, ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಅದ್ದೂರಿಯಾದಂಥ ಕಬಡ್ಡಿ ಪಂದ್ಯಾವಳಿ. ರಕ್ಷಿತ್ ಪೂಜಾರಿ ಅವರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ದಾವಣಗೆರೆ ತಂಡದ ಆಟಗಾರರು. ಡಿಫೆನ್ಸ್ ಭಾಗದಲ್ಲಿ ಬಲಿಷ್ಠವಾದಂಥ ಒಂದು ತಂಡವಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ದಾವಣಗೆರೆ. ದಾಳಿಯಲ್ಲಿ ಅಂಜು ಫಸ್ಟ್ ಖೇಲೋ ಇಂಡಿಯಾ ನ್ಯಾಷನಲ್ಸ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ದಾಳಿಯಲ್ಲಿ ದಾವಣಗೆರೆ ತಂಡದ ಮಾಳು ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವಂಥ ಪ್ರಯತ್ನ ಇತ್ತು. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂಥ ಒಬ್ಬ ಅನುಭವಿ ಆಟಗಾರ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರ ಮಾಡಲಾಗ್ತದೆ. ಅದೇ ರೀತಿ ಸ್ಥಳೀಯ ಆನೇಕಲ್ಲಿನ ವಿವಿಧ ಮಾಧ್ಯಮ ಮಿತ್ರರು ಸಹ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಎಸ್ ಮಿಡ್ ಲೈನ್ ಹತ್ತಿರದಲ್ಲಿದ್ರು, ಉತ್ತಮವಾದಂಥ ಒಂದು ಟ್ಯಾಕಲ್. ಏನಾಯ್ತು, ಯಾಕೆ ಗ್ಯಾಲರಿಯಲ್ಲಿ ಕೂತಿರೋ ಪ್ರೇಕ್ಷಕರು?
ನೀರಿಗಾಗಿ ಹೋರಾಟನ. ಶಿವಮೊಗ್ಗ ವಿರುದ್ಧ ಕೋಲಾರ, ಎರಡು ಬಲಿಷ್ಠ ತಂಡಗಳ ನಡುವೆ ಈಗಾಗಲೇ ಪಂದ್ಯ ಆರಂಭಗೊಂಡಿದೆ. ಗಗನ್ ಗೌಡ ತನ್ನ ಪ್ರಥಮ ದಾಳಿಯಲ್ಲಿ ಒಂದು ಬೋನಸ್ ಅಂಕದೊಂದಿಗೆ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. ಶಿವಮೊಗ್ಗ ಅಂಕಣ 1ರಲ್ಲಿ ದಾವಣಗೆರೆ ವಿರುದ್ಧ ಮೈಸೂರು. ಹಾಫ್ ಟೈಮ್ ಸ್ಕೋರ್ 18-8. ದಾವಣಗೆರೆ ಕ್ವಾರ್ಟರ್ ಫೈನಲ್ಗೆ ತಲುಪಿರುವ ತಂಡಗಳಿಗೆ ನಾಳೆ ಸಂಜೆ 3 ಗಂಟೆಗೆ ಇಲ್ಲಿ ಗ್ರೌಂಡಲ್ಲಿ ರಿಪೋರ್ಟ್ ಇರಬೇಕು. ನಾಳೆ ಸಂಜೆ ಕ್ವಾರ್ಟರ್ ಫೈನಲ್ ಅಂತ ತಲುಪಿರುವಂಥ ತಂಡಗಳು ತಡ ಮಾಡಿದ್ರೆ 3 ಗಂಟೆಗೆ ಹಾಜರಿರಬೇಕು, ರಿಪೋರ್ಟ್ ಕೊಡಬೇಕು. ಕೋಲಾರ ತಂಡದ ಅಜಯ್ ರೆಡ್ಡಿ ಈ ಬಾರಿ ಆದರ್ಶ ಒಂದು ಬಿಗಿಯಾದಂತ ಆಂಕಲ್ ಹೋಲ್ಡ್ ಲೆಫ್ಟ್ ಕಾರ್ನರ್ ಭಾಗದಿಂದ 2 ಈಚ್. ಉತ್ತಮವಾದಂಥ ದಾಳಿ ಸೋಮ. ಶಿವಮೊಗ್ಗದ ಜಿರಾಫೆ ಇಬ್ಬರು ಎತ್ತರದ ನಿಲುವಿನ ಆಟಗಾರರನ್ನ ಇಲ್ಲಿ ಕಾಣಬಹುದು. ಗಗನ್ ಗೌಡ ಹಾಗೂ ಸೋಮ ಇಬ್ಬರು ಎತ್ತರದ ನಿಲುವಿನ ಆಟಗಾರರು. ಮತ್ತೊಂದು ಅದ್ಭುತವಾದಂಥ ಟ್ಯಾಕಲ್ ಶಿವಮೊಗ್ಗ ತಂಡದ ಆಟಗಾರರಿಂದ. ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್ ಗಗನ್ ಗೌಡ. ಫಸ್ಟ್ ಏಡ್ ನೀಡಿ ಗ್ರೌಂಡ್ ನಂಬರ್ 1ಗೆ ಮೆಡಿಕಲ್ ಶ್ರೀ ಸಾಯಿ ಹಾಸ್ಪಿಟಲ್ನ ವೈದ್ಯಕೀಯ ಮಿತ್ರರು ದಯವಿಟ್ಟು ಅಂಕಣ 1ಕ್ಕೆ ಆಗಮಿಸಿ. 3 ದಿನಗಳಿಂದ ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡ್ತಾ ಆಟಗಾರರಿಗೆ ಅವರ ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಬಳಗದ ಜೊತೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಯುತ ಗೋಪಾಲ್ ಸರ್ ಅವರು, ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಶ್ರೀಯುತ ಶಂಕರ್ ನಾಗ್ರವರು, ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಕ್ರೀಡಾ ಸಂಘದ ಕಾರ್ಯದರ್ಶಿಗಳು ಶ್ರೀಯುತ ಭಾಷಾ ಸರ್ ಅವರು, ದೈಹಿಕ ಶಿಕ್ಷಣ ಶಿಕ್ಷಕರು ರಾಜಪ್ಪರವರು, ಪ್ರವೀಣ್ ಸರ್ ಅವರು, ಶಿವಕುಮಾರ್ ಎಂ ರವರು, ಅನಿಲ್ ರವರು, ರಾಚಪ್ಪರವರು, ಶರಣಪ್ಪರವರು, ನಾಗರಾಜ್ರವರು, ಲಕ್ಷ್ಮೀಕಾಂತ್ರವರು, ಯಲ್ಲಪ್ಪ ಪೂಜಾರಿರವರು, ಭೂತ್ರಾಯರಪ್ಪರವರು, ವೆಂಕಟಸ್ವಾಮಿರವರು, ಈ ಎಲ್ಲ ನಮ್ಮ ಆನೇಕಲ್ನ ಈ ಭಾಗದ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಸಹ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ.
12-5ರಲ್ಲಿ ಭಾರಿ ರೈಟ್ ಕಾರ್ನರ್ ಭಾಗದಿಂದ ಡಬಲ್ ಆಂಕಲ್ ಹೋಲ್ಡ್ ಸಂದೀಪ್ ರೆಡ್ಡಿ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಶಿವಮೊಗ್ಗದ ಡಿಫೆನ್ಸ್ ವಿಭಾಗ. 13-6 ಶಿವಮೊಗ್ಗ ತಂಡದ ಪರವಾಗಿ. ದಾಳಿಯಲ್ಲಿ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ ಯುಪಿ ಯೋಧ ತಂಡವನ್ನು ಪ್ರತಿನಿಧಿಸಿದಂಥ ಗಗನ್ ಗೌಡ. ಮೈಸೂರು ವಿರುದ್ಧ ದಾವಣಗೆರೆ ತಂಡದ ಆಟಗಾರ ಈ ಪಂದ್ಯದಲ್ಲಿ ಮುನ್ನಡೆಯನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅದ್ಭುತವಾದಂಥ ಸೌಂಡ್ಸ್, ಲೈಟಿಂಗ್ಸ್, ಗ್ಯಾಲರಿ ವ್ಯವಸ್ಥೆಯನ್ನು, ವೇದಿಕೆಯ ಒಂದು ವ್ಯವಸ್ಥೆಯನ್ನು ಅದ್ಭುತವಾಗಿ ಇವೆಂಟ್ ಆರ್ಗನೈಸ್ ಮಾಡಿರುವಂಥ ಕಿರಣ್ ಇವೆಂಟ್ಸ್ ಆ್ಯಂಡ್ ಲಕ್ಷ್ಮಿ ಗ್ಯಾಲರಿ ಅವರಿಗೂ ಸಹ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಫಸ್ಟ್ ಏಡ್ ಸ್ಪ್ರೇ ಈ ಕಡೆ. ಬಾಲ್ಡ್ವಿನ್ ಸ್ಕೂಲಿನ ಬಸ್ಸಿನ ಚಾಲಕರು ದಯಮಾಡಿ ವೇದಿಕೆ ಮುಂಭಾಗ ಬರತಕ್ಕದ್ದು. ಬಾಲ್ಡ್ವಿನ್ ಸ್ಕೂಲಿನ ಚಾಲಕರು ದಯಮಾಡಿ ವೇದಿಕೆ ಮುಂಭಾಗ ಬರಬೇಕು. ದಾಳಿಯಲ್ಲಿ ಶಿವಮೊಗ್ಗದ ಸೋಮ, ಭದ್ರಾವತಿ ಮೂಲದ ಆಟಗಾರ, ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ. 16-7 ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ. ದಾಳಿಯಲ್ಲಿ ಚಿನ್ನದ ನಾಡು ಕೋಲಾರ ತಂಡದ ಅಭಿ. ಈ ಒಂದು ಕಾರ್ಯಕ್ರಮಕ್ಕೆ ವಿನೋಬಾ ಭಾವೆ ಸಂಸ್ಥೆಯ ಅಧ್ಯಕ್ಷರಾದಂಥ ಮೇಡಮ್ ಅವರು ಬಂದಿದ್ದಾರೆ. ಸ್ವಾತಿ ಶಂಕರ್ನಾಗ್ ಮೇಡಮ್ ಅವ್ರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರಾದಂತಹ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ, ಅದ್ಭುತವಾದಂತಹ ಒಂದು ಟ್ಯಾಕಲ್. ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರಾದಂತಹ ಮಂಜಾತ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಂತೇನೆ. ಹರೀಶ್ ಹಾಗೂ ಅಭಿ ಅವರಿಂದ ಬಂದಂತಹ ಒಂದು ಅದ್ಭುತವಾದಂಥ ಟ್ಯಾಕಲ್. ರಕ್ಷಿತ್ ಪೂಜಾರಿ ಕ್ವಿಕ್ ಆಗಿ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. 23-11 ಪಂದ್ಯದ ದಿಕ್ಕನ್ನು ಬದಲಿಸಿಕೊಳ್ಳೋದಕ್ಕೆ ಇನ್ನೂ ಅವಕಾಶ ಇದೆ. ಕಾದ್ ನೋಡೋಣ. ಮೈಸೂರಿನ ಆಟಗಾರರು, ಬಲಿಷ್ಠವಾದಂಥ ಆಟಗಾರರು. ರೈಟ್ ಕಾರ್ನರ್ ಭಾಗದಲ್ಲಿ ಹರಿ, ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ. ಸೌತ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ತಂಡ ಕಂಚಿನ ಪದಕವನ್ನು ಬೆಳ್ಳಿ ಪದಕವನ್ನು ಪಡ್ಕೊಂಡಂಥ ಒಂದು ಸಂದರ್ಭದಲ್ಲಿ ಆ ತಂಡದ ಪ್ರಮುಖ ಆಟಗಾರನಾಗಿ ಕಾಣಿಸ್ಕೊಂಡಂಥ ಆಟಗಾರ ಜರ್ಸಿ ನಂಬರ್ 11ರಲ್ಲಿ ಹರಿ ಅವರನ್ನು ಕಾಣ್ಬೋದು. 23-12 ಇನ್ ಫೇವರ್ ಆಫ್ ದಾವಣಗೆರೆ. ನಾಳೆಯೂ ಸಹ ಮಧ್ಯಾಹ್ನ 3 ಗಂಟೆಯಿಂದ ರೋಚಕ ಪಂದ್ಯಗಳು ಆರಂಭವಾಗಲಿಕ್ಕಿದೆ. ವಿಶೇಷವಾಗಿ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಚಲುವಾದಿ ನಾರಾಯಣಸ್ವಾಮಿ ಸರ್ ಅವರು ನಾಳೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ.
ದಾಳಿಯಲ್ಲಿ ಜಿತೇಂದ್ರ. ದಾವಣಗೆರೆ ತಂಡದ ಒಬ್ಬ ಯುವ ಉದಯೋನ್ಮುಖ ಆಟಗಾರನಾಗಿ 5 ಆಟಗಾರ ನಡುವೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಬ್ಯಾಕ್ ಹಿಕ್ ಮಾಡುವಂತ ಪ್ರಯತ್ನ. ಈ ಬಾರಿ ರೈಟ್ ಇನ್ ಜಾಗದಲ್ಲಿದ್ದಂಥ ಆಟಗಾರನ್ನ ಕ್ಷಣಾರ್ಧದಲ್ಲಿ ಕಿಕ್ ಪಾಯಿಂಟ್ ಮೂಲಕ ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಗುರು, ನ್ಯಾಯಾಧೀಶರು ಆದಂತಹ ನರಳಿ ಮೇಡಮ್ ಬರೆದಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಒಂದು ಚಿಕ್ಕ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಉತ್ತಮವಾದಂಥ ಒಂದು ದಾಳಿ. 21-12 ಶಿವಮೊಗ್ಗ ತಂಡದ ಪರವಾಗಿ ಚಿನ್ನದ ನಾಡು ಕೋಲಾರ ತಂಡದ ಒಬ್ಬ ಯುವ ಪ್ರತಿಭೆ ಸತೀಶ್ ಹಿಂದಿನ ಪಂದ್ಯದಲ್ಲಿ ಅದ್ಭುತವಾದಂಥ ಪ್ರದರ್ಶನ ನೀಡಿದಂಥ ಆಟಗಾರ ಇದ್ರೆ. ಈ ಬಾರಿ ಗಗನ್ ಗೌಡ ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್. ಆದರ್ಶ್ ಕೂಡ ಅಷ್ಟೇ ಉತ್ತಮವಾದಂಥ ಒಂದು ಸಪೋರ್ಟ್ ನೀಡಿದ್ರು. ದಾಳಿಯಲ್ಲಿ ಶಿವಮೊಗ್ಗದ ಜಿರಾಫೆಯ ಒಂದು ಎತ್ತರವನ್ನು ಹೋಲುವಂತಹ ಆಟಗಾರ ಸೋಮ. ಅದೇ ರೀತಿ ವಿನೋಬ ಭಾವೆ ಸಂಸ್ಥೆಯ ಸ್ವಾತಿ ಮೇಡಮ್ರವ್ರಿಗೂ ಪುಷ್ಪಮಾಲೆಯನ್ನು ಹಾಕಬೇಕು ಅಂತ ಕೇಳ್ಕೊಂತೀವಿ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ರಾಷ್ಟ್ರೀಯ ಕಬಡ್ಡಿ ಆಟಗಾರರು HALನ ಶ್ರೀಯುತ ನಾರಾಯಣ ಸ್ವಾಮಿ ಸರ್ ಅವರು ಈ ಮೈದಾನದಲ್ಲಿ ಅದೆಷ್ಟು ಬಾರಿ ಆಡಿ ಪ್ರಶಸ್ತಿಯನ್ನು ಸಹ ಪಡ್ಕೊಂಡು ಪ್ರಸ್ತುತ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸ್ತಾ ಕಬಡ್ಡಿಗೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಸಹ ವಿಶೇಷವಾಗಿ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಅವರ ಜೊತೆಯಲ್ಲಿ ಶ್ರೀಯುತ ಲೋಕೇಶ್ ರವರು ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಅವರು ಸಹ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಹಾಗೆ ನಮ್ಮ ಕೋಲಾರದ SBM ಮುನ್ರಾಜ್ರವರು, ಕೋಲಾರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ದೂರದ ಬಾಗಲಕೋಟೆಯಿಂದ ಆಗಮಿಸಿರುವಂಥ ಶ್ರೀಯುತ ಮುಕ್ಕಣ್ಣರವರು, ನಮ್ಮ ಬಾಗಲಕೋಟೆ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು, ಅವರು ಸಹ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ. ಹಾಗೆ ಶಿವರುದ್ರಯ್ಯರವರು, ನಮ್ಮೆಲ್ಲರ ಪ್ರೀತಿಯ ಹುಲಿ, ಕೊಪ್ಪಳ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು. ಹಾಗೆ ಶ್ರೀಯುತ ಪ್ರಸನ್ನರವರು, ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಉಪಾಧ್ಯಕ್ಷರು, ಅವರು ಸಹ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ದಾವಣಗೆರೆ ವಿರುದ್ಧ ಮೈಸೂರು 27-13 ಪಂದ್ಯ ಮತ್ತೊಂದು ಲೋನ ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ದಾವಣಗೆರೆ ಜಿಲ್ಲಾ ತಂಡ. ದಾಳಿಯಲ್ಲಿ ಅಭಿ, ಚಿನ್ನದ ನಾಡು ಕೋಲಾರ ತಂಡದೊಬ್ಬ ಯುವ ಉದಯೋನ್ಮುಖ ಆಟಗಾರ, ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದ ಅನುಭವ ಇದೆ. ಆದ್ರೆ ಈ ಬಾರಿ ಸೋಮ ಅವರಿಂದ ಆಂಕಲ್ ಔಟ್ ಬಂತು. ಆ ನಂತರದಲ್ಲಿ ಉತ್ತಮವಾದಂತಹ ಒಂದು ಸಪೋರ್ಟ್ ಕಾರ್ನರ್ ವಿಭಾಗದಲ್ಲಿದ್ದಂತಹ ಆಟಗಾರರು ಕ್ವಿಕ್ ಆಗಿ ಇಲ್ಲಿ ಸಪೋರ್ಟ್ ನೀಡಿದ್ದಾರೆ. ಪ್ರಜ್ವಲ್ ಶಿವಮೊಗ್ಗ ತಂಡದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಣ್ಣನಾದ ಮುನೇಶ್ ಅಣ್ಣವರಿಗೆ ನಮ್ಮ ಹಾಸ್ಟೆಲ್ ವತಿಯಿಂದ ಚಿಕ್ಕದಾಗಿ ಸನ್ಮಾನ ಕೊಟ್ಟಿದ್ದೀವಿ. ಫೋಟೋ 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 ಮುತ್ತಣ್ಣ ಇರಪ್ಪ ನಾವು ಸೂಪರ್ ಟೆಕ್ಲಾನ್ ಆಗಿರುವಂಥ ಸಂದರ್ಭ. ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಬಂಗಾರದ ಪದಕವನ್ನು ಪಡ್ಕೊಂಡಂಥ ಆಟಗಾರ ಶಿವಮೊಗ್ಗದ ಪ್ರಜ್ವಲ್. ಒಂದು ಕ್ವಿಕ್ ಆದಂಥ ಟಚ್ ಪಾಯಿಂಟ್. ಈ ಮೂಲಕ ಸ್ಕೋರ್ 25-14 ಶಿವಮೊಗ್ಗ ತಂಡದ ಪರವಾಗಿ.
ಚಿನ್ನದ ನಾಡು ಕೋಲಾರ ತಂಡದ ಅಜಯ್ ರೆಡ್ಡಿ. ಸಾಕಷ್ಟು ವೇಗದ ದಾಳಿ, ಭಾರಿ ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗ್ತಾ ಇದ್ದಾನೆ. ಆ ಜಂಪ್ ಬಂದ ನಂತರದಲ್ಲಿ ಒಂದು ಸ್ವಲ್ಪ ಫುಟ್ ವರ್ಕ್ ಸ್ಟಾಪ್ ಆಗಿತ್ತು, ಟ್ಯಾಕಲ್ ಮಾಡುವಂಥ ಅವಕಾಶ ಇತ್ತು, ಆದರೆ ಮಿಸ್ಟೇಕ್ ಬೇಡ ಎನ್ನುವಂಥ ಒಂದು ಮನಸ್ಥಿತಿಯಿಂದ ಇಲ್ಲಿ ಶಿವಮೊಗ್ಗದ ಡಿಫೆನ್ಸ್ ವಿಭಾಗ ಇದ್ದಿದ್ದರಿಂದ 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಕೋಲಾರ ತಂಡಕ್ಕೆ. ಸೂಪರ್ ಟೇಕಲ್ ಆನ್ ಆಗಿದೆ. ಇಬ್ಬರು ಆಟಗಾರರ ನಡುವೆ ಬಿಗಿಯಾದಂತಹ ಟ್ಯಾಕಲ್ ನ ಪ್ರಯತ್ನ ಇತ್ತು ವಸಂತ್ ಅವರಿಂದ. ಅಫಿಷಿಯಲ್ ಟೈಮ್ ಔಟ್. ಶ್ರುತ ವೆಂಕಟೇಶ್ ಗುರು ಸರ್ ಅವರು ಅತಿಥಿಗಳಿದ್ರೆ ಅಂಕಣಕ್ಕೆ ಆದಷ್ಟು ಬೇಗ ಆಹ್ವಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಗುರು ಸರ್ 1 ನಿಮಿಷ ಮ್ಯಾಚ್ ಇದೆ, ಆಡಿಸ್ಬಿಡೋದಾ? ವೆಂಕಟೇಶ್ ಸರ್ 1 ನಿಮಿಷ ಮ್ಯಾಚ್ ಇದೆ, ಆಡಿಸ್ಬಿಡೋದಂತ. ನನ್ನ ಆತ್ಮೀಯ ಸಹಪಾಠಿಗಳು ಬಂದಿದ್ದಾರೆ, ನನ್ನ ಜೊತೆಯಲ್ಲಿ ಎಂಪೇಡ್ ಮಾಡಿ ಈ ಎಲ್ಲ ಸೇವೆಯನ್ನು ಕಾಲೇಜುಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಂಥ ಲೋಕಾನಂದ ಮುತ್ತೇಗೌಡರವರು, ಶ್ರೀಮೂರ್ತಿರವರು, ಶ್ರೀನಿವಾಸರವರು, ದೇವರಾಜ್, ಜಯಕುಮಾರ್, ರಮೇಶ್, ಮುತ್ತೇಗೌಡರು ಇವರೆಲ್ಲರೂ ಸಹ ನನ್ನ ಜೊತೆಯಲ್ಲಿ ಸಹಪಾಠಿಗಳಾಗಿ ಎಂಪೇಡ್ ಮಾಡಿ ಎಲ್ಲ ಕಾಲೇಜುಗಳಲ್ಲಿ ನಿರ್ದೇಶಕರಾಗಿ, ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರೆಲ್ಲರೂ 2 ತಂಡಗಳನ್ನು ಪರಿಚಯ ಮಾಡಿಕೊಳ್ಳಲಿಕ್ಕೆ ಬರ್ತಾಯಿದ್ದಾರೆ. ಅವರೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತವನ್ನು ಕೋರೋಣ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 2025ರ ವರ್ಷದ ಒಂದು ಕೊನೆಯ ತಿಂಗಳಿನ ಕೊನೆಯ ಒಂದು 3 ದಿನಗಳು ಬಾಕಿ ಇದೆ ಹೊಸ ವರ್ಷಕ್ಕೆ. ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರೆಫ್ರಿ ಬೋರ್ಡ್ ಚೇರ್ಮನ್ ಆಗಿರುವಂಥ ಶ್ರೀಯುತ ಎಂ ಷಣ್ಮುಗಂ ಸರ್ ಅವರು, ಶ್ರೀಯುತ ಶಿವಲಿಂಗಪ್ಪ ಸರ್ ಅವರು, ಹಾಗೆ ಶಿವಣ್ಣ ಸರ್ ಅವರು, ಹಾಗೂ ಇನ್ನು ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರರು ಬಹಳ ಉತ್ತಮವಾಗಿ 3 ದಿನಗಳ ಕಾಲ ಬಿಸಿಲಿನಲ್ಲಿ ಮೈ ಕೊರೆಯುವ ಚಳಿಯಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರೆ ಎಲ್ಲ ತೀರ್ಪುಗಾರಿಗೂ ಸಹ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ.